ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅತಿ ಶೀಘ್ರದಲ್ಲೇ 31 ಹಾಗೆ 32ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾವಾಗ ಬಿಡುಗಡೆ ಆಗ್ತೆ, ನಿಮಗೆಲ್ಲ ಯಾವಾಗ ಬರುತ್ತೆ, ಹಾಗಾದರೆ ಮರು ಅರ್ಜಿ ಸಲ್ಲಿಕೆ ಕ್ಯಾನ್ಸಲ್ ಆಯಿತಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡೀಟೇಲ್ಸ್ ತಿಳಿಸ್ತೀನಿ. ಕಮೆಂಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೋಡಿಬಿಟ್ಟು ಸುಳ್ಳು ಸುದ್ದಿ ಅಂದ್ಬಿಟ್ಟೆಲ್ಲ ಕಮೆಂಟ್ ಮಾಡಬೇಡಿ. ವಿಡಿಯೋನ ಕ್ಲಿಯರಾಗಿ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋಡಿ ಕಮೆಂಟ್ ಮಾಡಬೇಡಿ. ಹಾಗಾಗಿ ಫುಲ್ ನೋಡಿಬಿಟ್ಟು ತಿಳ್ಕೊಳ್ಳಿ ವಿಷಯ ಯಾರೇ ಆದರೂ ಕೂಡ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಂಗೆ ಅತಿ ಶೀಘ್ರದಲ್ಲೇ 31 ಹಾಗೆ 32ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹೇಗೆ ಏನು ಹಾಗಾದರೆ ಮರು ಅರ್ಜಿ ಸಲ್ಲಿಕೆ ಮಾಡೋದು ಕ್ಯಾನ್ಸಲ್ ಆಯಿತಾ ಏನು ಅಂದರೆ ಖಂಡಿತವಾಗ್ಲೂ ಇಲ್ಲ. ಅನರ್ಹರು ಈ ಒಂದು ಯೋಜನೆಯಿಂದ ದೂರ ಇರಬೇಕು. ಹಾಗೆ ಅರ್ಹರಿಗೆ ಮಾತ್ರ ಈ ಯೋಜನೆಯ ಲಾಭ ಪಡ್ಕೋಬೇಕು ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ ಮಾಡಿದ್ದಾರೆ. ಗೃಹಲಕ್ಷ್ಮಿಗಾಗಿರ್ಬೋದು, ಗೃಹಜ್ಯೋತಿ ಯೋಜನೆಗಾಗಿರ್ಬೋದು. ಆದರೆ ಈ ಮರು ಅರ್ಜಿ ಸಲ್ಲಿಕೆ ಶುರುವಾಗಕ್ಕೆ ಮುಂಚೆ ಏನೆಲ್ಲ ಪೆಂಡಿಂಗ್ ಹಣ ಇತ್ತು 31, 32ನೇ ಕಂತಿನ ಹಣ ಅಂದರೆ ಇದುವರೆಗೂ 30ನೇ ಕಂತಿನ ಹಣದವರೆಗೂ ಜಮೆ ಆಗಿರೋದು. ಅಂದರೆ ಮಾರ್ಚ್ ತಿಂಗಳವರೆಗೂ ಜಮೆ ಆಗಿರೋದು. ಇನ್ನು ಏಪ್ರಿಲ್ ಹಾಗೆ ಮೇ ತಿಂಗಳದ್ದು ಬಿಡುಗಡೆ ಆಗಬೇಕಿತ್ತು. ಈಗ ನಿಮಗೂ ಗೊತ್ತಿರೋಂಗೆ ಏಪ್ರಿಲ್ ತಿಂಗಳದ್ದು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಂದುಬಿಟ್ಟಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮಹಿಳೆಯರಿಗೆ ಹಾಕೋದೊಂದೇ ಬಾಕಿ. ಹಾಗಾಗಿ ಈಗೇನಿದೆ ಏಪ್ರಿಲ್ ಹಾಗೆ ಮೇ ತಿಂಗಳದ ಪೆಂಡಿಂಗ್ ಹಣ ಏನಿದೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿ ಆಮೇಲೆ ಮರು ಅರ್ಜಿ ಸಲ್ಲಿಕೆ ಶುರು ಮಾಡ್ತೀವಿ ಅಂತ ಹೇಳಿದರೆ. ಹಾಗಾಗಿ ಮರು ಅರ್ಜಿ ಸಲ್ಲಿಕೆ ಕೂಡ ಇನ್ನೂ ಲೇಟ್ ಆಗ್ಬೋದು. ಮೇ ಬಿ ಜುಲೈ ಎಂಡ್ ಅಥವಾ ಆಗಸ್ಟಿಗೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇನ್ನೂ 2 ತಿಂಗಳದ್ದು ಕ್ಲಿಯರ್ ಆಗಬೇಕಲ್ಲ. ಹಾಗಾಗಿ ಇವಾಗಲೂ ಕೂಡ ಪೆಂಡಿಂಗ್ ಇರೋದೆಲ್ಲ ಜಮೆ ಮಾಡ್ತಿದ್ದಾರೆ. ಅಂದರೆ ಈಗ 29, 30ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೂ ಕೂಡ ಹಣ ಕ್ಲಿಯರ್ ಆಗ್ತಿದೆ. ನಾನು ಹಿಂದಿನ ವೀಡಿಯೋಸಲ್ಲೂ ಕೂಡ ನಿಮಗೆ ಹೇಳಿದ್ದೆ, ತುಂಬ ಜನಕ್ಕೆ ಜಮೆ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು. ಯಾಕಂದರೆ ಎಲೆಕ್ಷನ್ಸ್ ಟೈಮ್ ಇತ್ತು, ಆಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಪೆಂಡಿಂಗ್ ಇತ್ತು ತುಂಬ ಜನಕ್ಕೆ. ಹಾಗಾಗಿ ಇವಾಗ ಪೆಂಡಿಂಗ್ ಇರೋದನ್ನೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. 29, 30ನೇ ಕಂತಿನ ಹಣ ಯಾರಿಗೆಲ್ಲ ಇತ್ತು ಪೆಂಡಿಂಗು ಅವ್ರಿಗೆಲ್ಲ ಕ್ಲಿಯರ್ ಆಗ್ತಿದೆ. ಇದೆಲ್ಲ ಕ್ಲಿಯರ್ ಆಗೋದ್ರೊಳಗೆ 30 ಹಾಗೆ 31ನೇ ಕಂತಿನ ಹಣ 31 ಹಾಗೆ 32ನೇ ಕಂತಿನ ಹಣ ಜಮೆ ಮಾಡ್ತಾ ಇದ್ದಾರೆ. ಇನ್ನೇನು ಜಮೆ ಪ್ರಕ್ರಿಯೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಂದ ಕೂಡಲೇ ಅಪ್ರೂವ್ ಆದ ಕೂಡಲೇ ಮಹಿಳೆಯರ ಖಾತೆಗೆ DBT ಮುಖಾಂತರ ಹಣ ಹಾಕ್ತಾರೆ. 2 ತಿಂಗಳದ್ದು ಒಟ್ಟಿಗೆ ಹಾಕಲ್ಲ. ಮೇ ಬಿ 1 ತಿಂಗಳದ್ದು ಹಾಕಿ ಮತ್ತೆ ಒಂದು 15-20 ದಿವಸ ಗ್ಯಾಪ್ ಬಿಟ್ಟು 32ನೇ ಕಂತಿನ ಹಣ ಆಗೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮರು ಅರ್ಜಿ ಸಲ್ಲಿಕೆ ಇನ್ನೂ ಕೂಡ ಪೋಸ್ಟ್ಪೋನ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಅರ್ಜಿ ಸಲ್ಲಿಕೆ ಅಂತೂ ಕಡ್ಡಾಯ. ಯಾಕಂದರೆ ಯಾರಿಗೆಲ್ಲ ಅರ್ಹರಿರ್ತಾರೆ ಅವರಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗೋದು. ಯಾರಿಗೆಲ್ಲ ಹಣ ಬರುತ್ತೆ ಅಂದರೆ ಈಗ ಆಲ್ರೆಡಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಲಕ್ಷಾಂತರ ಜನನ. ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ರಿ, ಗೌರ್ಮೆಂಟ್ ಜಾಬಲ್ಲಿ ಇದ್ರಿ, ಅಥವಾ ಯಾರ್ದೆಲ್ಲ ಮೃತಪಟ್ಟಿರೋರ ಅಕೌಂಟ್ಗೆ ಹೋಗ್ತಾ ಇತ್ತು, ಯಾರೆಲ್ಲ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ ಬ್ಯಾಂಕ್ ಅಕೌಂಟ್ಗೆ, ಹಾಗೆ ಯಾರೆಲ್ಲ KYC ಮಾಡಿಲ್ಲ, ಇವ್ರನ್ನೆಲ್ಲರದ್ದು ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಯಾರ್ಯಾರು ಅರ್ಹರಿರ್ತಿರೋ ಅಂಥವ್ರಿಗೆ ಮಾತ್ರ 31ನೇ ಕಂತಿನ ಹಣ ಆಗಿರ್ಬೋದು ಅಥವಾ 32ನೇ ಕಂತಿನ ಹಣ ಆಗಿರ್ಬೋದು ಜಮೆ ಆಗುವಂಥದ್ದು. ಬೇರೆ ಈ ಟ್ಯಾಕ್ಸ್ ಪೇಯರ್ಸ್ ಆಗಲಿ, GST ಪೇಯರ್ಸ್ ಆಗಲಿ ನೀವು ಲಿಂಕ್ ಮಾಡಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ಹಣ ಬರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಯೋಜನೆಯ ಅಂದರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ 2 ಕಂತಿನ ಹಣ ಕ್ಲಿಯರ್ ಆದಮೇಲೆ ಮರು ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. ಹಾಗಾಗಿ ಈ ಒಂದು ಹೊಸ ಅಪ್ಡೇಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ 29 ಹಾಗೆ 30ನೇ ಕಂತಿನ ಹಣದವರೆಗೂ ಜಮೆ ಆಗಿದೆಯಾ? ಆಗಿದ್ದರೆ ಕಮೆಂಟ್ ಮಾಡಿ, ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಯಾಕಂದರೆ ಕ್ಲಿಯರ್ ಮಾಡ್ತಿದ್ದಾರೆ 29, 30ನೇ ಕಂತಿನ ಹಣ. ನಿಮಗೇನಾರ ಪೆಂಡಿಂಗ್ ಇತ್ತು ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಖಂಡಿತ ನಿಮಗೆ ನಿಮ್ಮ ಯೋಜನೆ ಕ್ಯಾನ್ಸಲೇಷನ್ ಆಗಿಲ್ಲ ಅಂದರೆ ನಿಮಗೂ ಕೂಡ ಖಂಡಿತ ಹಣ ಬಂದೇ ಬರುತ್ತೆ. ಸೊ ವೆಯ್ಟ್ ಮಾಡಿ. ಹಾಗಾಗಿ ಕಮೆಂಟ್ ಮಾಡಿ ಎಂದಿದ್ದು. ವಿಡಿಯೋ ನೋಡ್ತಿರೋರಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರಿಗೆಲ್ಲ ಹಣ ಬಂದಿದೆ, ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ
ನಾನು ಕೂಡ ಕಮೆಂಟ್ ನೋಡೋಕ್ಕೆ ವೆಯ್ಟ್ ಮಾಡ್ತಿರ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ, ಹೆಲ್ಪ್ಫುಲ್ ಆಗ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ಥರ ಏನೇ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ ಬರಲಿ, ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ಕೇಂದ್ರ ಸರ್ಕಾರದಿಂದನೂ ಕೂಡ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅವಕಾಶ ಕೊಡ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದನೇ ಅನುಮತಿ ಬಂದಿದೆ. ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.